SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾನು ಈ ಕಾಲಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಟೋಟಲ್ 3 ಟೆನ್ಸ್ ಇದೆ: ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಸೊ ನಿಮ್ಮ ಒಂದು ಕನ್ನಡದಲ್ಲಿ ಇರೋ ಥರನೇ ಇಂಗ್ಲೀಷಲ್ಲೂ ಇರುತ್ತೆ. ಸೊ ಇವಾಗ ಈ ಪ್ರೆಸೆಂಟ್ ಟೆನ್ಸಲ್ಲೇ ಇವಾಗ 4 ಥರ ಟೆನ್ಸ್ಗಳು ಬರುತ್ತೆ, ಎಲ್ಲ ನೋಡ್ತಾ ಹೋಗೋಣ. ಮತ್ತು ಪಾಸ್ಟ್ ಟೆನ್ಸಲ್ಲಿ 4 ಥರ ಬರುತ್ತೆ, ಫ್ಯೂಚರಲ್ಲಿ 4 ಥರ ಬರುತ್ತೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಫುಲ್ಲು ಈ ಟೆನ್ಸ್ಗೆ ಸಂಬಂಧಪಟ್ಟ ಫುಲ್ಲು ಡೌಟ್ಸ್ನ ನಾನು ಕ್ಲಿಯರ್ ಮಾಡ್ತೀನಿ. ಸೊ ಬನ್ನಿ. ಪ್ರೆಸೆಂಟ್ ಟೆನ್ಸ್ ನೋಡಿ. ಪ್ರೆಸೆಂಟ್ ಟೆನ್ಸಲ್ಲಿ ಟೋಟಲ್ 4 ಥರ ಇದೆ: ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ನೆಕ್ಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡ್ತಾ ಹೋಗಿ. ಅದೇ ಥರ ಇದರಲ್ಲೂ ಹಂಗೆ ಇದೆ 4 ಥರ. ಅದೇ ರೀತಿ ಫ್ಯೂಚರಲ್ಲೂ 4 ಥರ ಇದೆ. ಸೊ ನಾವಿವಾಗ ಪ್ರೆಸೆಂಟ್ ಟೆನ್ಸ್ಗೆ ಹೋಗೋಣ. ಪ್ರೆಸೆಂಟ್ ಟೆನ್ಸಲ್ಲಿ ಮೊದಲನೇದೇನು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ನೋಡಿ, ನಾನು ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ. ನೋಡಿ, ಮಾಮೂಲಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಸಿಂಪಲ್ಲಾಗಿ ನೋಡಿ, ಈ ರೈಟ್ಸ್ ಎ ಲೆಟರ್, ಶಿ ಸಿಂಗ್ಸ್ ಎ ಸಾಂಗ್, ಇದೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಇವಾಗ ಮುಂದೆ ಇಲ್ಲಿ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಸಿಂಪಲ್ಲಾಗಿ ಇರುತ್ತೆ. ಸೊ ಅದೇ ರೀತಿ ಎರಡನೇ ನೋಡಿ, ಸಿಂಪಲ್ ಕಂಟಿನ್ಯೂಸ್ ಟೆನ್ಸ್. ಇಲ್ಲಿ ಕಂಟಿನ್ಯೂಸ್ ಟೆನ್ಸಲ್ಲಿ ನೋಡಿ, ಇಲ್ಲಿ ಬರ್ತಿದೆಯಲ್ಲ, ಏನು ING ಆ್ಯಡ್ ಮಾಡಬೇಕಿಲ್ಲಿ. ಈ ಒಂದು ಈ ಹೆಲ್ಪಿಂಗ್ ಆ್ಯಮು, ಈಸು, ಆರು, ಮತ್ತು ಏನಿದು ಈಸು, ಆರು, ಇದ್ರ ಜೊತೆ ನಾವೇನು ಮಾಡಬೇಕು, INGನ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಹೋಗಬೇಕು. ಇದೇ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿ, INGನ ಆ್ಯಡ್ ಮಾಡಿದೆ, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟು ಉದಾಹರಣೆಗಳಿದೆ, ನೋಡ್ಕೊಳ್ಳಿ ನೀವು. ಇಲ್ಲಿ ಏನು ಮಾಡಬೇಕು ನೋಡಿ, ಇಲ್ಲಿ ಏನಂದರೆ ಮೇಯ್ನು ಈ ಪ್ರೆಸೆಂಟ್ ಪರ್ಫೆಕ್ಟ್, ಇಲ್ಲಿ ಕೆಲಸ ಆಗೋಗಿದೆ, ಪರ್ಫೆಕ್ಟ್ ಎಲ್ಲ ಮುಗಿದಿದೆ. ಸೊ ಅಲ್ಲಿ ಏನು ಬರೋದು, ಮೇಯ್ನ್ ಬರೋದೇ ಇಲ್ಲಿ ಹ್ಯಾವು, ಆ್ಯಸ್, ನೆಕ್ಸ್ಟು ಹ್ಯಾವು, ಹ್ಯಾಸ್ನ ಯೂಸ್ ಮಾಡ್ಬೇಕು ನೀವೇನಿದ್ರು. ಇವಾಗ ಐ, ಯು, ದೇ ಅಲ್ಲೆಲ್ಲ ನೀವು ಹ್ಯಾವ್ ಯೂಸ್ ಮಾಡಬೇಕು. ಈ, ಶಿ, ಇಟ್ ಬಂದರೆ ಅಲ್ಲೆಲ್ಲ ಹ್ಯಾಸ್ ಯೂಸ್ ಮಾಡಬೇಕು. ಇನ್ನು ಈ, ಶಿ, ಇಟ್ ಬಂದರೆ ಏನು, ಹ್ಯಾಸ್. ಐ, ಯು, ದೇ, ವಿ ಇಲ್ಲೆಲ್ಲ ಏನು ಮಾಡಬೇಕು, ಹ್ಯಾವ್ ಯೂಸ್ ಮಾಡಬೇಕು. ಸೊ ನೋಡಿ, ಉದಾಹರಣೆಗಳು ನೋಡಿ, ಕೆಳಗಡೆ ಉದಾಹರಣೆಗಳು ಕೊಟ್ಟಿದ್ದೀನಿ. ನೆಕ್ಸ್ಟು ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹಿಂಗಂದರೆ ನಾವು ಅವತ್ತಿಂದ ಇದು ಮಾಡ್ತಾನೇ ಇರ್ತೀವಿ. ಐ ಹ್ಯಾವ್ ಬೀನ್ ಈಟಿಂಗ್, ನಾನು ತಿನ್ನುತ್ತಾ ಇರುತ್ತೇನೆ, ಈ ಥರ ಹ್ಯಾವ್ ಬೀನ್, ಹ್ಯಾಸ್ ಬೀನ್. ಅಲ್ಲಿ ಹೆಂಗೆ ಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಯಾವ ಥರ ಹ್ಯಾವು, ಹ್ಯಾಸ್ ಬಂತು, ಅದೇ ಥರ ಇಲ್ಲೂ ಹ್ಯಾವ್ ಬೀನ್, ಹ್ಯಾಸ್ ಬೀನ್, ಇಲ್ಲಿ ಬೀನ್ ಸೇರಿಸ್ಬೇಕು, ಬೀನ್. ಓಕೆ, ಇದು ಕ್ಲಿಯರ್ ಆಗಿದೆ. ಈ, ಶಿ, ಇಟ್ ಬಂದರೆ ಬೀನ್, ಈ, ಶಿ, ಇಟ್ ಬಂದರೆ ಹ್ಯಾಸ್ ಬೀನ್, ವಿ, ಐ, ವಿ, ದೇ ಇದೆಲ್ಲ ಬಂದರೆ ಹ್ಯಾವ್ ಬೀನ್. ಸೊ ಇದು ಕ್ಲಿಯರು. ಬನ್ನಿ ನೆಕ್ಸ್ಟ್ ಹೋಗೋಣ. ಪಾಸ್ಟ್ ಟೆನ್ಸು ನೋಡಿ, ಇದು ಮಾಮೂಲಿ ಸಿಂಪಲ್ ಅಂತ ಇರೋದ್ರಿಂದ ಐ ರೋಟು, ಶಿ ಸಿಂಗು, ಶಿ ಶ್ಯಾಂಗು, ಮತ್ತು ಈ ಕೇಮ್, ಇಟ್ ರ್ಯಾನ್, ಈ ಥರ ಎಲ್ಲ ಇದು ಮಾಮೂಲಿ ಸಿಂಪಲ್ ಪಾಸ್ಟ್ ಟೆನ್ಸು. ನೆಕ್ಸ್ಟು ನೋಡಿ, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸು. ನಾನು ಹೋಗಿದ್ದೇನು, ಅವಳು ಓದಿದ್ದಳು, ಥರ ಐ ವಾಸ್, ಅಲ್ಲಿ ಈಸ್ ಬಂತು. ಎಲ್ಲಿ ಏನು, ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈಸು, ಇಲ್ಲಿ ವಾಸ್, ಅಲ್ಲಿ ಆರ್ ಬರಲಿ, ಇಲ್ಲಿ ವರ್ರು. ಇಷ್ಟೇ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಎಲ್ಲೂ ಮಿಸ್ ಮಾಡ್ಕೋಬೇಡಿ. ಅಲ್ಲಿ ಏನು ಈಸು ಆರು ಬಂತು, ಇಲ್ಲಿ ವಾಸು ವರ್ ಬರುತ್ತೆ ಅಷ್ಟೇ. ಇಲ್ಲಿ ಮಾಮೂಲಿ ING ಲಾಸ್ಟ್ ಹಾಕ್ಲೇಬೇಕದು. ಸೊ ನೆಕ್ಸ್ಟ್ ಬನ್ನಿ. ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ನೋಡಿ, ಇಲ್ಲಿ ಏನು ಮಾಡಬೇಕಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಅಲ್ಲಿ ಹ್ಯಾವು ಮತ್ತು ಹ್ಯಾಸ್ ಬಂತು. ಇಲ್ಲಿ ಏನಿಲ್ಲ, ಓನ್ಲಿ ಆ್ಯಡ್ ಯೂಸ್ ಮಾಡಬೇಕು, ಪ್ಲಸ್ ವರ್ಬ್ನ ಏನು ಥರ್ಡ್ ಫಾರ್ಮ್. ಅರ್ಥ ಮಾಡ್ಕೊಳ್ಳಿ, ವರ್ಡ್ನ ಥರ್ಡ್ ಫಾರ್ಮ್. ಕರೆಕ್ಟಾಗಿ ಸ್ಕಿಪ್ ಮಾಡಿಬಿಡಿ ವಿಡಿಯೋನ. ಅಲ್ಲಿ ಹ್ಯಾವು, ಹ್ಯಾಸ್ ಇರಲಿ, ಇಲ್ಲಿ ಏನಿಲ್ಲ, ಓನ್ಲಿ ಯು ಶುಡ್ ಯೂಸ್ ಹ್ಯಾಡ್.
ಪ್ಲಸ್ ವರ್ಬ್ನ ಯಾವುದು ಥರ್ಡ್ ಫಾರ್ಮ್, ವರ್ಬ್ನ ಥರ್ಡ್ ಫಾರ್ಮ್ ಕರೆಕ್ಟಾಗಿ ನೋಡ್ಕೊಳ್ಳಿ, ವರ್ಣ ಒಂದು ಥರ್ಡ್ ಫಾರ್ಮು. ನೆಕ್ಸ್ಟ್ ಬನ್ನಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದರಲ್ಲಿ ಸೇಮ್ ಅಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಬೀನ್ ಯೂಸ್ ಮಾಡ್ತಿದ್ವಿ, ಇಲ್ಲಿ ಹ್ಯಾಡ್ ಬೀನ್ ಯೂಸ್ ಮಾಡಬೇಕು. ಮಾಮೂಲಿ ಇದು ING ಲಾಸ್ಟಲ್ಲಿ ಬಂದೇ ಬರುತ್ತೆ. ಸೊ ನೆಕ್ಸ್ಟ್ ಫ್ಯೂಚರ್ ಟೆನ್ಸ್ ನೋಡಿ. ಇದರಲ್ಲಿ ಮಾಮೂಲಿ ಮೊದಲನೇದು ಸಿಂಪಲ್ ಫ್ಯೂಚರ್ ಟೆನ್ಸ್, ಗೊತ್ತಿರೋದೇ ಅದು, ಪರಿಚಯ ಇರುತ್ತೆ ನಿಮಗೆಲ್ಲರಿಗೂ. ಐ ಶಾಲ್ ಗೋ, ವಿ ಶಾಲ್ ಡ್ರಿಂಕ್, ಶಿ ವಿಲ್ ಸಿಂಗ್, he will eat, I shall go to the shop, the king will hunt her. ನೋಡಿ ಮಾಮೂಲಿ ಈ ಸಿಂಪಲ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ನೋಡಿ, ಫಸ್ಟಲ್ಲಿ ಮೊದಲನೇದು ಪ್ರೆಸೆಂಟಲ್ಲಿ ಹೆಂಗಿತ್ತು ಕಂಟಿನ್ಯೂಸ್ ಟೆನ್ಸಲ್ಲಿ ಅಂದರೆ ಈ ಆ್ಯಮು, ಆರು, ಈಸು ಮತ್ತು ING. ಆಮೇಲೆ ಇದರಲ್ಲಿ ಫಾಸ್ಟ್ ಕಂಟಿನ್ಯೂಸಲ್ಲಿ ಬಂದುಬಿಟ್ಟು ವಾಜು, ವರ್ರು, ಲಾಸ್ಟ್ ING. ಇದರಲ್ಲಿ ಏನಿರುತ್ತೆ ಅಂತ ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲೇನಿರುತ್ತೆ ಶಲ್ ನೋಡಿ, ಈ ಥರ ಶಲ್ ಇರುತ್ತೆ, ಶೆಲ್, ವಿಲ್, ಲಾಸ್ಟ್ ಬಿ ಇಕ್ಬೇಕು ಕರೆಕ್ಟು. ಶಾಲ್ ಬಿ, ವಿಲ್ ಬಿ, ಐ ಶಾಲ್ ಬಿ ಗೋಯಿಂಗ್, ವಿ ಶಾಲ್ ಬಿ ಕಮಿಂಗ್, ಸರಿ ವಿ ಶಾಲ್, ಇಲ್ಲಿ ಬಿ ಬರಬೇಕು, ಶಾಲ್ ಬಿ ಆರ್ ವಿಲ್ ಬಿ ಯಾವುದಾದ್ರೂ ಯೂಸ್ ಮಾಡ್ಬೋದು, ನೋಡ್ತಾ ಹೋಗಿ. ನೆಕ್ಸ್ಟು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಇದೊಂದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಹೆಂಗೆ ಹ್ಯಾವು, ಹ್ಯಾಸು, ಇಲ್ಲಿ ಹ್ಯಾಡ್, ಇಲ್ಲಿ ಶೆಲ್ ಹ್ಯಾವು, ವಿಲ್ ಹ್ಯಾವು, ಇಲ್ಲಿ ನೋಡಿ ಒಂದೇ ಥರ ಇದೆಯಲ್ಲ, ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಶೆಲ್ ಹ್ಯಾವ್, ವಿಲ್ ಹ್ಯಾವ್ ಯಾವುದಾದ್ರು ಯೂಸ್ ಮಾಡ್ಬೋದು, ಇಟ್ಸ್ ಯುವರ್ ವಿಶ್, ಯು ಕ್ಯಾನ್ ಯೂಸ್ ಶೆಲ್ ಹ್ಯಾವ್ ಆರ್ ವಿಲ್ ಹ್ಯಾವ್, ಎರಡು ಒಂದೇ ಮೀನಿಂಗ್. ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಶಾಲ್ ಹ್ಯಾವ್, ವಿಲ್ ಹ್ಯಾವ್. ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನೋಡಿ, ಮಾಮೂಲಿ ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಏನು ಮೇನ್ ಇದರಲ್ಲಿ ಬೀನ್, ಅರ್ಥ ಮಾಡ್ಕೊಳ್ಳಿ. ಬೀನ್ ಇಲ್ಲಿ ಇನ್ಕ್ಲೂಡ್ ಮಾಡಲೇಬೇಕು. ಸೊ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಐ ಶಾಲ್ ಹ್ಯಾವ್ ಬೀನ್ ನೋಡಿ, ವಿ ಶಾಲ್ ಹ್ಯಾವ್ ಬೀನ್ ಡ್ರಿಂಕಿಂಗ್, ಲಾಸ್ಟಿಗೆ ING ಫಾರ್ಮ್ ಬರಲೇಬೇಕು ಇಲ್ಲಿ, ಯಾಕಂದರೆ ಕೆಲಸ ನಡೀತಾ ಇತ್ತು, ನಡೀತಾ ಇದೆ ಅಂತ ಹೇಳೋಕ್ಕೆ ಅಲ್ಲಿ ನಾವು INGನ ಹಾಕಲೇಬೇಕಾಗುತ್ತೆ. ಸೊ ದಯವಿಟ್ಟು ನೋಡಿದ್ದೀರಾ ನೋಡಿ, ಇವಾಗ ಫುಲ್ಲು ಈ ಟೆನ್ಸ್ಗೆ ಸಂಬಂಧಪಟ್ಟ ಫುಲ್ಲು ಮಾಡಿದ್ದೀನಿ. ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ SS ಹುಡುಕಿದ್ದೀನಿ, ಸೊ ಅದನ್ನು ನಿಮಗೆ ಪ್ರೊವೈಡ್ ಮಾಡ್ತೀನಿ. ಸೊ ಇಷ್ಟ ಆಯ್ತಲ್ಲ ವಿಡಿಯೋ, ಇವಾಗ ಇದನ್ನು ಪೂರ್ತಿಯಾಗಿ ನೋಡಿ. ನೆಕ್ಸ್ಟ್ ಆ್ಯಕ್ಟಿವ್ ಪ್ಯಾಸಿವ್ ವಾಯ್ಸ್ ಬರುತ್ತೆ, ಆದಮೇಲೆ ಎಸ್ಸೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.